ಭಿನ್ನರಾಶಿಯನ್ನು ದಶಮಾಂಶದಾಗ ಹೆಂಗೆ ಬರೀಬೇಕು ಈಸಿಯಾಗಿ ನೋಡ್ರಿ ತಿಳಿಸ್ಕೊಡ್ತೇನೆ ನಿಮ್ಗೆ. 1/10 ಐತೆ ಅಂತ ಇಟ್ಟು ಭಾಳ ಈಸಿ ಇರುವಂಥದ್ದು. ಇಲ್ಲಿ ಏನು ಹೇಳ್ತೀವಿ ನಾವು 1/10 ಅಂತ ಹೇಳ್ತೀರಿ. ಇದು 0.1 ಲಕ್ಷ ಕೊಡ್ರಿ ಈ ಕಡೆ 0.1 ಅಂದರೆ 1 ಐತಿ, 1 ಬಿಟ್ ಪಾಯಿಂಟ್. ಇದು ಬರೆಯುವಂಥ ವಿಧಾನ 1 ಬರಿಬೇಕು. ಅಂಶ ಜಾಗದಾಗಿಂದ ಏನು ಸಂಖ್ಯೆ ಐತೆ ಅದು ಬರೀಬೇಕು. ಛೇದದಲ್ಲಿ ಎಷ್ಟು ಜೀರೋ ಅದಾವೆ ಎನಿಸ್ಬೇಕು. ಅಷ್ಟು ಜೀರೋ ಬಿಟ್ಟು ಅಷ್ಟು ಅಂಕಿಗಳನ್ನು ಬಿಟ್ಟು ಅಷ್ಟು ಸ್ಥಾನಗಳು ಬಿಟ್ಟು ಕೊಡಬೇಕು. ಪಾಯಿಂಟನ್ನು ಕೊಟ್ಟು ದಶಮಾಂಶ ಬಿಂದುವನ್ನು ಕೊಟ್ಟು ಬರೆದ್ರೆ ಇದು ಆನ್ಸರ್ ಆಯಿತು. ಈಗ ನೋಡಿರಿ ನಿಮಗಿದು ಕ್ಲಿಯರಾಗಿ ಹೇಳೋಗ್ತೀನಿ. ಒಂದು ವಸ್ತು ಐತಿ, ಇದರ ಅರ್ಥ ಏನು? 10 ಭಾಗ ಮಾಡಿ ಎಷ್ಟದ 1 2 3 4 5 6 7 8 ಇನ್ನೊಂದು ತಿಳ್ಕೊ 10 ಸಮಭಾಗದ ಅಂತ ತಿಳ್ಕೊಡ್ರಿ. ಇದನ್ನು ಹಿಂಗೆ ಬರಿತೀವಿ. ಇದರ ಅರ್ಥ ಏನು? 1 1 2 3 4 5 6 7 8 9 10 ಬಣ್ಣ ಹಚ್ಚಿದ ಭಾಗ 10ನೇ ಒಂದು ಅಂತ ಹೇಳ್ತೀವಿ. ಇದನ್ನು ನೋಡ್ರಿ ಇಲ್ಲಿ ಇದನ್ನು ಹಿಂಗೆ ಹೇಳ್ಬೋದು 0.1 ಅಂದ್ರೆ 10 ಭಾಗಗಳು ಒಂದರೊಳಗೆ 10 ಭಾಗಗಳನ್ನು ಮಾಡಿ 1 ಭಾಗ ತೆಗೆದುಕೊಂಡಿರಿ ಅಂದರೆ ಈ ರೀತಿ ಬರೀಬೋದು. ಈಗ ಒಂದು ಸಣ್ಣ ಉದಾಹರಣೆ ಇದನ್ನು ಕನ್ವರ್ಟ್ ಮಾಡೋಣ. ಈಗ 1 ರೂಪಾಯಿ ಅಂತ ಇಟ್ಕೊಳ್ರಿ. ಸಿಂಪಲ್ ನಿಮ್ಗೆ ಈಸಿಯಾಗಿ ಗೊತ್ತಾಗೋಸ್ಕರ ಹೇಳ್ತೇನೆ. ಇಲ್ಲಿ 1 ರೂಪಾಯಿ ಇತ್ತು, ಇದ್ರ 10 ಪಟ್ಟು ಕಡಿಮೆ ಮಾಡಿರಿ 10 ಪೈಸೆ ಆಗತ್ತೆ. ಅಂದರೆ ರೂಪಾಯಿ ಒಳಗೆ ಬರೀತು ಪಾಯಿಂಟ್ ಇದ್ದಾಗ ಇದು 10 ಪೈಸೆ ಆಯಿತು. 10 ಪೈಸೆ ಇಂಟು 10 ಮಾಡಿರಿ ಮತ್ತು 1 ರೂಪಾಯಿ ಬರುತ್ತೆ. ಯಾರು ಏನಾಯ್ತು? ಇದು ನಮ್ಮ ಉತ್ತರ ಸರಿ ಇದೆ. ಈ ರೀತಿ ನಾವು ಇದನ್ನು ತಿಳ್ಕೊಬೋದು. ಇನ್ನಷ್ಟು ಉದಾಹರಣೆಗಳು ನೋಡೋಣ. 1ರ ಮುಂದೆ ಸೊನ್ನೆಗಳಿದ್ದಾಗ ನೋಡಿರಿ ಇಲ್ಲಿ 783 ಐತೆ ಅಂತ ಇಟ್ಕೊಡ್ರಿ. ಸೊನ್ನೆಗಳು 2 ಅದಾವು. 2 ಬಿಟ್ಟು ಬಿಡಿ ಸ್ಥಾನದಿಂದ ಈ ಕಡೆ ಅನಿಸ್ಬೇಕು. 7.83 ಆಯಿತು. ಎಷ್ಟು ಸೊನ್ನೆಗಳು ಅದಾವ ಅಷ್ಟು ಅಂಕಿಗಳನ್ನು ಬಿಟ್ಟು ಕೊಡಬೇಕು. ನೋಡಿ ಈಗ ನಿಮ್ಮ ಸಿಂಪಲ್ 783ಕ್ಕೆ 100ರಿಂದ 100 ಭಾಗ 100 ಪೀಸ್ಗಳನ್ನು ಮಾಡ್ತೀರಿ, 100 ಭಾಗಗಳನ್ನು ಮಾಡ್ತೀರಿ. ಇಲ್ಲಿ ಅರ್ಥ ಏನಪ್ಪ ಅಂದರೆ 100 ಭಾಗಗಳನ್ನು ತೆಗೆದುಕೊಂಡಾಗ ನೋಡಿರಿ ಇದಕ್ಕಿಂತ ಚಿಕ್ಕದು ಬರ್ಬೇಕು ರೀ. ಎಷ್ಟು ಪಟ್ಟು ಚಿಕ್ಕದು ಬರಬೇಕು? 100 ಪಟ್ಟು. ಹಾಗಾದರೆ 7.83 ಈ ರೀತಿ ನಾವು ದಶಮಾಂಶದ ಕಲ್ಪನೆಯನ್ನು ನೋಡಕತ್ತೀರಿ. ಇನ್ನೊಂದಿಷ್ಟು ಉದಾಹರಣೆಗಳು ನೋಡ್ರಿ. ಇನ್ನಿಲ್ಲಿ ಒಂದು ಸಂಖ್ಯೆ ತಗೊಳ್ಳೋಣ. 25.765 ಅಂತ ಹೇಳಿ ಇದನ್ನು ಓದುವ ವಿಧಾನ ಇನ್ನೊಂದು ಸ್ವಲ್ಪ ನೋಡಿರಿ. 25.765 ಈ ರೀತಿನ ಯಾಕೆ ಓದಬೇಕು ಅಂದರೆ ಇದು ಪೂರ್ಣ ಸಂಖ್ಯೆ ಐತಿ 25 ಅಂತ ಓದ್ತೀರಿ. ಇದು ಇದರ ಬೆಲೆ ಪಾಯಿಂಟ್ ಮುಂದಿನ ಬೆಲೆ ದಶಮಾಂಶ ಮುಂದಿನ ಬೆಲೆ 1ಕ್ಕಿಂತ ಕಡಿಮೆ ಇರ್ತದೆ. ಎಷ್ಟೇ ದೊಡ್ಡ ಸಂಖ್ಯೆ ಇಲ್ಲಿ ಅಂಕಿಗಳು ಬರೆದ್ರೂ ಇದರ ಬೆಲೆ 1ಕ್ಕಿಂತ ಕಡಿಮೆ ಇರ್ತದೆ. ಇದು ಇಂಪಾರ್ಟೆಂಟ್. ಇಲ್ಲೇ ನೋಡಿರಿ 5 ಐತಿ 25 ರೂಪಾಯಿ. ನಿಮಗೆ ಇನ್ನಷ್ಟು ಸರಳವಾಗಿ ಹೇಳ್ತೇನೆ. ನಾವು ಒಂದು ಯಾವುದೇ ರೆಡಿಮೇಡ್ ಫುಡ್ಡನ್ನು ತೊಗೊಳಕತ್ತೀವಿ ಅಂತ ಇಟ್ಕೋರಿ. ಆ ಪಾಕೆಟ್ ಮ್ಯಾಗ 5 ರೂಪಾಯಿ ಅಂತ ಬರ್ದಾರೆ. ಒಂದು ಯಾವುದೋ ಸ್ವೀಟ್ ಬಾಕ್ಸ್ ಅಂತ ಇಟ್ಕೊಳ್ರಿ, ಹಿಂಗೆ ಬರ್ದ ಅಂತ ಇಟ್ಕೊಳ್ರಿ. ಸ್ವೀಟ್ ಒಂದು ಸಣ್ಣ ಚೀಟಿ ಅಥವಾ ಚಾಕ್ಲೇಟ್ ಅಂತ ಇಟ್ಕೊಳ್ರಿ 5 ರೂಪಾಯಿ ಅಂತ ಬರ್ದಾರೆ. ಇನ್ನೊಂದು ಅಷ್ಟೇ ರೊಕ್ಕ ಐತಿ, ಅದ್ರ ಮ್ಯಾಗ ಹೆಂಗೆ ಬರ್ದಾರೆ ರೀ? ಇಷ್ಟು ಬರ್ದಾರೆ. ಬೆಲೆ ವ್ಯತ್ಯಾಸ ಐತೆ ನೋಡ್ರಿ. ಈ ಪಾಯಿಂಟ್ ಮುಂದೆ ಸೊನ್ನೆಗಳು ಬರೆದಾಗ ಇವುಗಳಿಗೆ ಬೆಲೆ ಇಲ್ಲ. ಪಾಯಿಂಟ್ ಮುಂದೆ ಅಂಕಿಗಳು ಬರೆದು ಅದ್ರ ಮುಂದೆ ಸೊನ್ನೆಗಳು ಬರೆದ್ರೂ ಬೆಲೆ ಇರೋಂಗಿಲ್ಲ. ಅದಕ್ಕೆ ಇದೊಂದು ತಿಳ್ಕೊಬೇಕು ನೋಡಿರಿ. 5.005 ಎರಡು ಸೇಮ್ ಆನ್ಸರ್. 5.005 ಇದು ಸೇಮ್ ಆನ್ಸರ್.
ನೋಡಿ ಈಗ ಇನ್ನೂ ಬರಿಬೋದು 5.00 ಎಷ್ಟು ಬೇಕಾದ್ರೆ ಶೂನ್ಯ ಬರಿಬೋದು. ಇವು ಮೂರು ಒಂದೇ ಬೆಲೆ. ಅದಕ್ಕೆ ಪಾಯಿಂಟ್ ಮುಂದೆ ಅಂಕಿಗಳು ಬರೆದು ಅದ್ರ ಮುಂದೆ ಸೊನ್ನೆಗಳು ಬರೆದ್ರೆ ಅದಕ್ಕೆ ಬೆಲೆ ಇರೋಂಗಿಲ್ಲ ಅನ್ನೋದಿಲ್ಲ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ದಶಮಾಂಶದೊಳಗೆ ಸಮರೂಪಿ ಅಂತ ಬರ್ತಾವೆ. ಶಬ್ದ ಸಮರೂಪಿ, ಲೈಕ್ ಡೆಸಿಮಲ್, ಅನ್ಲೈಕ್ ಡೆಸಿಮಲ್ ಅಂತ ಬರ್ತದೆ. ಪಾಯಿಂಟ್ ಮುಂದೆ ಎಷ್ಟು ಅಂಕಿಗಳು ಇರ್ತಾವೆ ನೋಡ್ರಿ. ಉದಾಹರಣೆ 7.25 ಐತಿ, ಇನ್ನೊಂದು 0.75 ಐತಿ, ಇನ್ನೊಂದು 343.17 ಐತಿ. ಇವೆಲ್ಲ ಸಮರೂಪಿ ಅಂತ ಕರಿತೀವಿ. ಸಮರೂಪಿ ಇದರ ಅರ್ಥ ಏನಂದ್ರೆ ಪಾಯಿಂಟ್ ಮುಂದೆ ದಶಮಾಂಶ ಬಿಂದುವಿನ ಮುಂದಿರುವ ಅಂಕಿಗಳು ಇನ್ನೊಂದು ದಶಮಾಂಶದಲ್ಲಿ ಅಷ್ಟ ಅಂಕಿಗಳಿದ್ವು ಅಂದ್ರೆ ಅದಕ್ಕೆ ಸಮರೂಪಿ ಅಂತ ಕರೀತಾರೆ. ಇನ್ನು ಇದ್ದಿದ್ದಿಲ್ಲ, ಪಾಯಿಂಟ್ ಮುಂದೆ ಅಷ್ಟ ಅಂಕಿಗಳು ಇರಲಿಲ್ಲ, ಸಮ ಇರಲಿಲ್ಲ, ಸ್ಥಾನಗಳು ಅಷ್ಟೇ ಇರಲಿಲ್ಲ ಅಂದರೆ ಅದಕ್ಕೆ ಅಸಮರೂಪಿ ಅಂತ ಕರೀತಾರೆ, ಅನ್ಲೈಕ್ ಡೆಸಿಮಲ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಇವುಗಳ ಸ್ಥಾನ ಬೆಲೆ ಒಂದಿಷ್ಟು ನೋಡೋಣ. ಸಿಂಪಲಾಗಿ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೇನೆ ನೋಡಿರಿ. 1, 2 ಅಂದರೆ 123.45 ಅಂತ ಇಟ್ಕೊಳ್ರಿ. ಪ್ರತಿಯೊಂದು ಅಂಕಿಯ ಸ್ಥಾನ ಬೆಲೆ ತನ್ನದೇ ಆದ ಸ್ಥಾನ ಬೆಲೆಯನ್ನು ಹೊಂದಿರ್ತದೆ. ಈಗ ನಿಮ್ಮ ಈ ಕಡೆಯಿಂದ ಹೋಗೋಣ, ಫಸ್ಟ್ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಈ ಕಡೆ ಬರೆದು ಬಿಡೋಣ. 1ರ ಸ್ಥಾನ ಬೆಲೆ 1 ಬರಿತೀರಿ, ಬಿಡಿ 10 100 ಯಾವ ಸ್ಥಾನದಾಗೈತಿ? 100 ಸ್ಥಾನದಾಗ. ಇಂಟು 100 ಅಂದರೆ 100 ಆಯಿತು. ನೆಕ್ಸ್ಟ್ ಸ್ಥಾನ ಬೆಲೆ ಇದು 2ರ ಸ್ಥಾನ ಬೆಲೆ 2 ಬರಿತೀರಿ, ಮುಂದೆ ಅಂಕಿ 1 ಐತಿ, ಅದು 0 ಬರಿತೀರಿ. ಹಿಂಗೂ ನಾವು ಮಾಡ್ಕೋಬೋದು. ಬೇಡಪ್ಪ ಅಂದರೆ ಯಾವ ಸ್ಥಾನದಾಗ ಐತಿ ಅದರಿಂದ ಗುಣಿಸ್ರಿ. ಬಿಡಿ 10ರ ಸ್ಥಾನದಾಗ 2 ಐತಿ, ಇಂಟು 10 ಮಾಡಿದರೆ 20 ಬಂತು. ಬಿಡಿ ಸ್ಥಾನದ ಸ್ಥಾನ ಬೆಲೆ 3 ಇಂಟು 1 ಅಂದರೆ 3 ಆಯಿತು. ಹಾಗಾದ್ರೆ ಇಲ್ಲಿ ನೋಡ್ರಿ 4ರ ಸ್ಥಾನ ಬೆಲೆ ಯಾವ ಅಂಕಿಯ ಪಾಯಿಂಟ್ ಮುಂದೆ ದಶಮಾಂಶ ಬಿಂದುವಿನ ಮುಂದಿರುವ ಸ್ಥಾನ ಬೆಲೆ, ಆ ಅಂಕಿಯ ಸ್ಥಾನ 1ನೇ ಅಂಕಿಯ ದಶಾಂಶದ ಯಾವ ಸ್ಥಾನದಾಗ ಐತೆ ಅದನ್ನು ಗುಣಾಕಾರ ಮಾಡ್ತೀರಿ. ಯಾವ ಸ್ಥಾನದಾಗ ಐತ್ರಿ ಇದು 1/10 ಅಂತ ಕರಿಬೋದು, ಅಥವಾ ಹಿಂಗೂ ಬರಿಬೋದು 0.1. ಇದನ್ನು ಕನ್ವರ್ಟ್ ಮಾಡ್ತೀರಿ. ಇದರ ಬೆಲೆ ಎಷ್ಟು ಆಕೈತಪ್ಪ ಅಂದರೆ 4/10 ಅಂದರೆ 0.4 ಆಕೈತೆ. ಅಂದರೆ 10 1 ಬಿಟ್ ಪಾಯಿಂಟ್ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಗುಣಾಕಾರ ಮಾಡಿದರೆ 4 ಬಂತು, 1 ಬಿಟ್ ಪಾಯಿಂಟ್ ಅಂದರೆ ಇದು ಆನ್ಸರ್. ಯಾವುದಕ್ಕತ್ರೆ ಸ್ಥಾನ ಬೆಲೆ. ಇದು ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ಸರಳ ವಿಧಾನ ನೋಡಿರಿ. ಸರಳ ವಿಧಾನ ಹೆಂಗಪ್ಪ ಅಂದರೆ ಪಾಯಿಂಟ ಮತ್ತು ಆ ಅಂಕಿಯ ನಡು ಎಷ್ಟು ಸ್ಥಾನಗಳದಾವ ನೋಡ್ರಿ. ಈಗ 4ರ ಸ್ಥಾನ ಬೆಲೆ ಬೇಕಾಗಿತ್ತು, ನಾವು ಸ್ವಲ್ಪ ಜಾಗ ಬಿಟ್ಕೊಂಡು ಬರಿಬೇಕು. ಪಾಯಿಂಟು ಮತ್ತು ಆ ಅಂಕಿ ನಡು ಅಂಕಿಗಳು ಇದ್ದು ಅಂದರೆ ಸೊನ್ನೆಗಳು ಬರಿಬೇಕು, ಇಲ್ಲಾಂದರೆ ಪಾಯಿಂಟ್ ಇದ್ದರೆ ಪಾಯಿಂಟ್ಗಳು. ಇದು ಆನ್ಸರ್ ನೋಡಿರಿ, ನೇರವಾಗಿ ಆನ್ಸರ್ ಬರೀಬೋದು. ಅದೇ ರೀತಿ ನೋಡ್ರಿ, ಈಗ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. 5ರ ಸ್ಥಾನ ಬೆಲೆ ನೋಡ್ರಿ, ಸ್ವಲ್ಪ ಜಾಗ ಬಿಟ್ಕೊಂಡು ಬರೀರಿ. 5 ಪಾಯಿಂಟು ಮತ್ತು ಯಾವ ಅಂಕಿಯ ಸ್ಥಾನ ಬೆಲೆ ಕೇಳ್ಯಾರ ಆ ಅಂಕಿ ನಡುವೆ ಎಷ್ಟು ಸ್ಥಾನಗಳದಾವ ಅಥವಾ ಎಷ್ಟು ಅಂಕಿಗಳದಾವ ನೋಡ್ಕೋರಿ. 5 ಮತ್ತು ಪಾಯಿಂಟ್ ಆ ಬಿಂದುವಿನ ನಡು ಒಂದು ಅಂಕಿ ಐತಿ, 1 0 ಕೊಡ್ರಿ, ಆಮೇಲೆ ಪಾಯಿಂಟ್ ಕೊಡ್ರಿ. ಇದು ಮುಗಿತು, ಡೈರೆಕ್ಟಾಗಿ ಬರಿಬೋದು. 5ರ ಸ್ಥಾನ ಬೆಲೆ 0.05. ಈಗ ನೀವು ರೆಗ್ಯುಲರಾಗಿ ಈ ರೀತಿ ಮಾಡಿದರೂ ಬರ್ತದೆ. ಯಾವ ಅಂಕಿಯ ಸ್ಥಾನ ಬೆಲೆ? 5ರ ಸ್ಥಾನ ಬೆಲೆ ಕೇಳ್ಯಾರ. ಯಾವ ಸ್ಥಾನದಾಗ ಐತಿ? 0.01 ಅಂದರೆ ಶತಾಂಶ ಸ್ಥಾನದಾಗ ಐತಿ. ಹಾಗಾದರೆ ಗುಣಾಕಾರ ಮಾಡ್ತೀರಿ. 5 ಅಂದರೆ 5, ಎಷ್ಟು 1 2 ಅಂಕಿ ಬಿಟ್ಟೈತಿ 0.5 ನೋಡಿ, ಇದು ಆನ್ಸರ್ ಬಂತು. ಈ ರೀತಿ ನಾವು ದಶಮಾಂಶ ಸ್ಥಾನ ಬೆಲೆಯನ್ನು ಬರಿತೀವಿ. ಇನ್ನೊಂದು ಲೆಕ್ಕ ಇಲ್ಲೇ ಉದಾಹರಣೆ ನೋಡೋಣ್ರಿ. ಈಗ ಝೀರೋಗಳದ ಇಬ್ಬರು. ಈಗ
0.00349 ಈ ರೀತಿ ಐತಿ. ಅದರಲ್ಲಿ ಪ್ರತಿಯೊಂದು ಬೆಲೆ ಯಾವುದೇ ಸೊನ್ನೆಯ ಸ್ಥಾನ ಬೆಲೆ ಸೊನ್ನೆನಾಗಿರ್ತೈತಿ. ಯಾಕಂದರೆ ಸೊನ್ನೆ ಮತ್ತು ಅದು ಯಾವ ಸ್ಥಾನದಾಗೈತಿ ಗುಣಿಸಿದ್ರೆ ಸೊನ್ನೆ, ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿ ಸೊನ್ನೆ ಬರ್ತೈತಿ. ಹಾಗಾದ್ರೆ ಇವು ಎರಡು ತುರು ಸೊನ್ನೆದು ಸ್ಥಾನ ಬೆಲೆ ಸೊನ್ನೆನಾಯಿತು. ನೆಕ್ಸ್ಟ್ ನೇರವಾಗಿ 3ರ ಸ್ಥಾನ ಬೆಲೆ ರಲ್ಲಿ ಈ ಸಂಖ್ಯೆಯಲ್ಲಿ 3ರ ಅಲ್ಲ 0.00 ನಂಬರಿನ ರಲ್ಲಿ 3ರ ಸ್ಥಾನ ಬೆಲೆ ಇದೇ ಹೇಳಿದಂಗೆ ಮಾಡಿರಿ. ಸ್ವಲ್ಪ ಜಾಗ ಬಿಟ್ಟರೆ 3 ಪಾಯಿಂಟು ಮತ್ತು ಆ ಅಂಕಿ ನಡುವೆ ಎಷ್ಟು ಅದಾವೆ ರೀ ಸೊನ್ನೆಗಳು? 2 ಅದಾವೆ. ಇಲ್ಲಿ 2 ಸೊನ್ನೆಗಳು ಬರೀರಿ, ಪಾಯಿಂಟ್ ಕೊಡ್ರಿ. ಇದು ಸ್ಥಾನ ಬೆಲೆ. ನೆಕ್ಸ್ಟು 4ರ ಸ್ಥಾನ ಬೆಲೆಯಲ್ಲಿ 4ರ ಸ್ಥಾನ ಬೆಲೆ 4 ಬರಿತೀರಿ ನೋಡಿರಿ. 4 ಮತ್ತು ಪಾಯಿಂಟ್, 4 ಮತ್ತು ಪಾಯಿಂಟ್ ನಡುವೆ ಎಷ್ಟದ ನೋಡಿರಿ? 1 2 3 ಸೊನ್ನೆಗಳನ್ನು ಬರೀರಿ. ಈಗ ಪಾಯಿಂಟ್ ಕೊಡ್ರಿ 0. ಸ್ಥಾನ ಬೆಲೆ 4ರ ಸ್ಥಾನ ಬೆಲೆ. ನೆಕ್ಸ್ಟ್ ಅದೇ ರೀತಿ 9ರ ಸ್ಥಾನ ಬೆಲೆ 9ರ ಸ್ಥಾನ ಬೆಲೆ 9 ಬರಿತೀರಿ. 1 2 3 4 ಪಾಯಿಂಟು ಮತ್ತು ಆ ಅಂಕಿ ನಡು ಎಷ್ಟು ಸ್ಥಾನಗಳದಾವೆ ಅಷ್ಟು 0. 1 2 3 4 ಇದು ಸರಳ ವಿಧಾನ ಮೂಲಕ ನಾವು ಸ್ಥಾನ ಬೆಲೆಯನ್ನು ಬರೀಬೋದು. ಈ ರೀತಿ ದಶಮಾಂಶದಲ್ಲಿ ಬರುವಂಥ ಕಾನ್ಸೆಪ್ಟನ್ನು, ದಶಮಾಂಶದ ಮೂಲ ಕಲ್ಪನೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ರಿ. ಮುಂದಿನ ವಿಡಿಯೋಗಳನ್ನು ಇದೇ ರೀತಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ. ಮುಂದಿನ ಹಂತದ ವಿಡಿಯೋಗಳು ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ಅದೇ ರೀತಿ ವಿಡಿಯೋಗಳನ್ನು ಮಾಡೋಣ. ಈಗ ಬೇಸಿಕ್ಕನ್ನು ಮುಗಿಸ್ಬೇಕನ್ನೋ ಸಲುವಾಗಿ ಇಷ್ಟೆಲ್ಲ ಮಾಡಾಕತ್ತೀವಿ. ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಮುಗಿದು ಅಂದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೇಕಾಗುವ ವಿಡಿಯೋಗಳನ್ನು, ಲೆಕ್ಕಗಳನ್ನು ನೇರವಾಗಿ ಬಿಡಿಸೋಣ. ನಮಸ್ಕಾರ.